ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ಬಿಸಿಲಲ್ಲಿ ಹೊರಗಡೆ ಎಲ್ಲ ಓಡಾಡ್ತೀವಲ್ವಾ, ಈ ಏನು ಶೆಕೆ ಏನು ಬಿಸಿಲು, ಈ ಬಿಸಿಲಲ್ಲಿ ನಾವು ಓಡಾಡ್ತಾ ನಮ್ಮ ಸ್ಕಿನ್ನು ಅಂದರೆ ನಮ್ಮ ಫೇಸು ಡಲ್ ಆಗಿರುತ್ತೆ, ಕಪ್ಪಾಗಿರುತ್ತೆ. ಮತ್ತು ನಾವು ಏನೇ ಫೇಸ್ಗೆ ನಾವು ಒಂದು ಕ್ರೀಮ್ಸ್ ಆದರೂ ಸಹ ಏನೇ ಅಪ್ಲೈ ಮಾಡ್ಕೊಂಡ್ರು ನಮ್ಮ ಫೇಸಲ್ಲಿ ಒಂಥರ ಕಳೆನೇ ಇರಲ್ಲ, ಆ ಥರ ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ ಮತ್ತು ಸಣ್ಣ ಟ್ಯಾನ್ ಆಗಿಬಿಟ್ಟಿರುತ್ತಲ್ವಾ. ಇಂಥದ್ದನ್ನ ನಾವು ಮನೆಯಲ್ಲೇ ಸಿಗುವಂತಹ ಪದಾರ್ಥನ ಯೂಸ್ ಮಾಡಿಕೊಂಡು ನಮ್ಮ ಫೇಸ್ಗೆ ಯಾವ ರೀತಿ ಒಂದು ಪ್ಯಾಕ್ನ ಅಪ್ಲೈ ಮಾಡಿಕೊಂಡು ನಮ್ಮ ಫೇಸ್ನ ಅಂದರೆ ನಮ್ಮ ಸ್ಕಿನ್ನ ತುಂಬ ಚೆನ್ನಾಗಿ ಇಟ್ಕೋಬೋದು. ಮತ್ತು ಯಾವುದೇ ರೀತಿಯಾದಂತಹ ಒಂದು ಕೆಮಿಕಲ್ ಇಲ್ಲದೇ ನಾವು ನಮ್ಮ ಫೇಸ್ನ ಚೆನ್ನಾಗಿ ಇಟ್ಕೋಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಒಂದು ಪ್ಯಾಕ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಹಾಗಾದರೆ ಆ ಪದಾರ್ಥಗಳು ಯಾವ್ಯಾವ್ದು ಅಂತ ಕೇಳ್ತಾ ಇದ್ದೀರಾ, ಅದು ಜಾಸ್ತಿ ಏನಿಲ್ಲ, ಮನೆಯಲ್ಲೇ ಸಿಗುವಂಥದ್ದು ಬರೀ ಮೂರೇ ಥಿಂಗ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಒಂದು ಪ್ಯಾಕ್ನ ಅಪ್ಲೈ ಮಾಡೋಣ ಫ್ರೆಂಡ್ಸ್. ಅಪ್ಲೈ ಮಾಡಿಕೊಂಡು ನಮ್ಮ ಸ್ಕಿನ್ನ ನಾವು ಚೆನ್ನಾಗಿ ಇಟ್ಕೊಳ್ಳೋಣ. ಮತ್ತು ಇನ್ನು ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರಾ, ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ನೀವು ಶೇರ್ ಮಾಡಿ, ನಮ್ಮ ಚಾನಲ್ಗೆ ಒಂದು ಎಂಕರೇಜ್ ಕೊಡಿ. ಮತ್ತು ನಾನು ಯಾವುದೇ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾನೆ ಇರ್ತೀನಿ ಫ್ರೆಂಡ್ಸ್, ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ಯಾಕೆ ಅಂತಂದರೆ ನಾವು ಯಾವುದೇ ಕೆಮಿಕಲ್ನು ಸಹ ನಾನು ಯೂಸ್ ಮಾಡಲ್ಲ, ನಿಮಗೆ ಡೈರೆಕ್ಟಾಗಿ ಲೈವಲ್ಲೇ ಪ್ರತಿಯೊಂದನ್ನು ಮಾಡಿ ತೋರಿಸ್ತೀನಲ್ವಾ. ಹಾಗಾಗಿ ನೀವು ಸ್ಕಿಪ್ ಮಾಡಿಬಿಟ್ರೆ ನಾವು ಏನೇನು ಥಿಂಗ್ಸ್ಗಳನ್ನ ನಾವು ಯೂಸ್ ಮಾಡಿರ್ತೀವಿ ಅದ್ರ ಬಗ್ಗೆ ಫಸ್ಟು ನಾವು ತಿಳ್ಕೊಂಡು ಆಮೇಲೆ ನಮ್ಮ ಫೇಸ್ಗೆ ಅದನ್ನ ನಾವು ಅಪ್ಲೈ ಮಾಡ್ಕೋಬೇಕು. ತಿಳ್ಕೊಳ್ದೇನೆ ನಾವು ಬರೀ ರೆಮಿಡಿನ ಮಾತ್ರ ನೋಡಿಕೊಂಡು ಅದನ್ನ ನಾವು ಅಪ್ಲೈ ಮಾಡಿಕೊಂಡ್ರೆ ಅದರಿಂದ ಏನು ಯೂಸ್ ಇರುತ್ತೆ ಹೇಳಿ. ಬರೀ ನೀವು ಒಂದು ಇದನ್ನ ಅಂದರೆ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಒಂದು ಗ್ಲೋಯಿಂಗ್ ಸ್ಕಿನ್ ಮಾಡ್ಕೋಬೋದು. ಆದರೆ ಈಗ ಎಕ್ಸಾಂಪಲ್ ಮೊಸರನ್ನೇ ತಗೊಳ್ಳಿ. ಈ ಮೊಸರನ್ನೇ ನಮಗೆ ಇಲ್ಲಿ ಈ ಒಂದು ಪ್ಯಾಕ್ಗೆ ಬೇಕಾಗಿರೋದು. ಈ ಮೊಸರಿನಿಂದ ಏನೇನು ಯೂಸ್ ಇದೆ ಅನ್ನೋದನ್ನ ನಾವು ಫಸ್ಟು ತಿಳ್ಕೊಂಡು ಆಮೇಲೆ ನಾವು ರೆಮಿಡಿನ ಮಾಡಿ ನಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಾವು ಅದ್ರ ಬಗ್ಗೆ ತಿಳ್ಕೊಂಡಂಗಾಗುತ್ತೆ. ನಮ್ಮ ಸ್ಕಿನ್ನು ಮತ್ತು ಫೇಸ್ನ ನಾವು ಚೆನ್ನಾಗಿ ಇಟ್ಕೊಂಡಾಗೂ ಆಗುತ್ತಲ್ವಾ. ಹಾಗಾಗಿ ನಾನು ಏನೇ ತೋರಿಸಿದ್ರು ಪ್ರತಿಯೊಂದನ್ನು ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ದಯವಿಟ್ಟು ಈ ಪ್ಯಾಕ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಹಾಗಾದರೆ ಲೇಟ್ ಮಾಡೋದೇ ಬೇಡ ಫ್ರೆಂಡ್ಸ್. ಈ ಪ್ಯಾಕ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೀವು ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ಇದನ್ನ ಅಂದರೆ ಈ ಬೇಸಿಗೆಯಲ್ಲಿ ಈ ಬಿಸಿಲಲ್ಲಿ ಸಣ್ಣ ಟ್ಯಾನ್ ಆಗಿಬಿಟ್ಟಿರುತ್ತಲ್ವಾ, ಈ ಸಣ್ಣ ಟ್ಯಾನ್ನ ನಾವು ರಿಮೂವ್ ಮಾಡೋದಕ್ಕೋಸ್ಕರ ಈ ಪ್ಯಾಕ್ನ ಯೂಸ್ ಮಾಡ್ಕೊಳ್ಳೋಣ. ಹಾಗಾದರೆ ಇದನ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಹಾಗಾದರೆ ತಡ ಮಾಡೋದು ಬೇಡ, ವಿಡಿಯೋ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ, ನಾನಿಲ್ಲಿ 2 ಸ್ಪೂನಷ್ಟು ಮೊಸರನ್ನ ನಾನಿಲ್ಲಿ ನೋಡಿ ತೆಗೆದುಕೊಂಡಿದ್ದೀನಿ. ಮೊಸರನ್ನ ನೀವು ನಿಮಗೆ ಎಷ್ಟು ಬೇಕಾಗುತ್ತೆ ಅಂದರೆ ನೀವು ಕ್ವಾಂಟಿಟಿ ನೋಡಿ ನೀವು ಮೊಸರನ್ನ ತೆಗೆದುಕೊಳ್ಳಿ. ನೀವೇನಾದರೂ ಫೇಸ್ಗೆ ಅಲ್ಲದೇ ನೀವು ಇದನ್ನ ಕೈ ಕಾಲಿಗೂ ಸಹ ಅಪ್ಲೈ ಮಾಡ್ಬೋದು, ಫೇಸ್ಗೂ ಅಪ್ಲೈ ಮಾಡ್ಬೋದು. ಮತ್ತು ಕೆಲವರು ಹೆಣ್ಮಕ್ಳುಗಳು ಸ್ಲೀವ್ಲೆಸ್ ಆಗ್ತಾರಲ್ವಾ, ನೀವು ಸ್ಲೀವ್ಲೆಸ್ಗೂ ಸಹ ನೀವು ಸ್ಲೀವ್ಲೆಸ್ ಆಗ್ತೀರಲ್ವಾ, ಆ ಹ್ಯಾಂಡ್ಗಳಿಗೂ ಸಹ ಮೇಲಿಂದನೂ ನೀವು ಅಪ್ಲೈ ಮಾಡ್ಕೋಬೋದು. ಮತ್ತು ಅಂಡರ್ ಆರ್ಮ್ಸ್ಗಳಿಗೂ ಸಹ ಇದನ್ನ ಅಪ್ಲೈ ಮಾಡಿಕೊಂಡ್ರು ಸಹ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ನೇ ಕೊಡುತ್ತೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ನೋಡಿ, ನಾನಿಲ್ಲಿ 2 ಸ್ಪೂನಷ್ಟು ನಾನಿಲ್ಲಿ ಮೊಸರನ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾವು ಸ್ವಲ್ಪ ಕಾಫಿ ಪುಡಿನ ತೆಗೆದುಕೊಳ್ಳೋಣ. ನಿಮ್ಮ ಮನೇಲಿ ಯಾವ ಕಾಫಿ ಪುಡಿ ಇರುತ್ತೆ ಅದನ್ನೇ ತೆಗೆದುಕೊಳ್ಳಿ. ನೋಡಿ, ಸ್ವಲ್ಪ ಜಾಸ್ತಿನೇ ತೆಗೆದುಕೊಳ್ಳಿ. ಯಾಕೆ ಅಂತಂದರೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಯಾವುದು ಅಂತಂದರೆ ಈ ಕಾಫಿ ಪುಡಿನೇ. ಯಾಕೆ ಅಂದರೆ ಈ ಕಾಫಿ ಪುಡಿ ನಮ್ಮ ಫೇಸ್ನಲ್ಲಿರುವಂತಹ ಈ ಬ್ಲ್ಯಾಕ್ ಆಗಿರುವಂತಹ ನಮ್ಮ ಡೆಲ್ ಫೇಸ್ನ ಹೋಗಲಾಡಿಸುತ್ತೆ. ಮತ್ತು ಇದು ನಮ್ಮ ಫೇಸ್ನಲ್ಲಿ ಸನ್ ಟ್ಯಾನ್ ಆಗಿರುತ್ತಲ್ವ ಅದನ್ನು ಹೋಗಲಾಡಿಸೋಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಾನು ಎರಡನ್ನು ಸೇರಿಸಿ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿಯಲ್ಲಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನಾವು ಮತ್ತು ಈ ಮೊಸರು ಇದೆಯಲ್ಲ, ಮೊಸರಿನಲ್ಲಿ ಹುಳಿ ಅಂಶ ಜಾಸ್ತಿ ಇರುವುದರಿಂದ ನಾವು ಇದಕ್ಕೆ ತುಂಬ ಇದು ಒಂದು ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ನೋಡಿ, ನೆಕ್ಸ್ಟ್ ಕಾಫಿ ಪುಡಿನ ಆ್ಯಡ್ ಮಾಡಿದ್ದೀನಲ್ವ, ಈ ಕಾಫಿ ಪುಡಿ ನಮ್ಮ ಫೇಸಿನಲ್ಲಿರುವಂತಹ ಸನ್ ಟ್ಯಾನ್ನ ರಿಮೂವ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇದಕ್ಕೆ ನಾವು ಸ್ವಲ್ಪ ಅರಿಶಿನ ತೆಗೆದುಕೊಳ್ಳೋಣ. ನೋಡಿ, ಅರಿಶಿನ ಒಂದು ಚಿಟಿಕೆಯಷ್ಟು ಅರಿಶಿನ ತೆಗೆದುಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನೀವು ಜಾಸ್ತಿ ಅರಿಶಿನ ತೊಗೊಳ್ಬಿಟ್ರೆ ನಿಮ್ಮ ಫೇಸ್ಗೆ ನೀವು ಇದನ್ನ ಅಪ್ಲೈ ಮಾಡ್ತೀರಲ್ವಾ, ಅಪ್ಲೈ ಮಾಡಿದಾಗ ಅದು ಕಲರು ಅರಿಶಿನವಾಗಿ ಫೇಸೆಲ್ಲ ಅರಿಶಿನವಾಗಿ ಉಳ್ಕೊಬಿಡುತ್ತೆ. ಹಾಗಾಗಿ ನೀವು ಬರೀ ಅರಿಶಿನ ಸ್ವಲ್ಪ ತೊಗೊಳ್ಕೊಳ್ಳಿ ಸಾಕು. ನೋಡಿ, ಈಗ ಈ 3 ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೆಂಡ್ಸ್ ಇದನ್ನ
ಬರೀ ಹೆಣ್ಮಕ್ಳೇ ಯೂಸ್ ಮಾಡಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ನೀವು ಹುಡುಗರು ಸಹ ಯೂಸ್ ಮಾಡ್ಬೋದು, ಹುಡುಗಿರು ಸಹ ಯೂಸ್ ಮಾಡ್ಬೋದು. ಹುಡುಗರು ಯೂಸ್ ಮಾಡಿದ್ರು ಅವ್ರಿಗೂ ಒಂದು ಒಳ್ಳೆ ರಿಸಲ್ಟ್ನೇ ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡಿ ಈ ರೀತಿ ಆಗಿದೆ ಅಲ್ವಾ. ಇದನ್ನ ನಾವು ಫೇಸ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ ನೋಡಿ, ಇದನ್ನ ನಾವು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ ಫ್ರೆಂಡ್ಸ್, ನನಗೆ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ನಾನು ಅಪ್ಲೈ ಮಾಡಿ ತೋರಿಸ್ತಾ ಇಲ್ಲ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ನೋಡಿ ಇದನ್ನು ನಾವು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ, ಫಸ್ಟ್ ನಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ಇದನ್ನು ಸ್ಕ್ರಬ್ ರೀತಿಯಲ್ಲಿ ಫುಲ್ಲು ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡಿಕೊಂಡು ಸ್ವಲ್ಪ ಒಂದು 5 ನಿಮಿಷ ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಮಾಡ್ಕೊಂಡಿದ್ದ ನಂತರವಾಗಿ ಇದನ್ನು ನಿಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ನೀವು ಅಪ್ಲೈ ಮಾಡ್ಕೊಳ್ಳಿ. ಅಂದರೆ ಫೇಸಿನ ಎಲ್ಲ ಭಾಗಗಳಿಗೂ ಅಪ್ಲೈ ಮಾಡ್ಕೊಳ್ಳಿ. ಮತ್ತು ಇದನ್ನು ನೀವು ಒಂದು ಬ್ರಷ್ನ ಸಹಾಯದಿಂದ ದಯವಿಟ್ಟು ಹಾಕೋಕ್ಕೆ ಹೋಗಬೇಡಿ. ಯಾಕೆಂದರೆ ಬ್ರಷ್ನ ಸಹಾಯದಿಂದ ನೀವು ಹಾಕಿದ್ರೆ ಅದೇನಾಗುತ್ತೆ ಅಂತ ಹೇಳಿದ್ರೆ ಒಂದು ಕಡೆ ಆಗುತ್ತೆ, ಇನ್ನೊಂದು ಕಡೆ ಆಗಲ್ಲ. ನೀವು ಕೈಯಲ್ಲೇ ನೀವು ಅಪ್ಲೈ ಮಾಡೋದ್ರಿಂದ ನಿಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ಅದು ಕ್ಲಿಯರಾಗಿ ಅದು ಅಪ್ಲೈ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ನೀವು ಬ್ರಷಲ್ಲಿ ನೀವು ಹಾಕಿದ್ರೆ ನಮ್ಮ ಇದಿರುತ್ತಲ್ಲ ಫ್ರೆಂಡ್ಸ್, ಸ್ಕಿನ್ನಲ್ಲಿರುವಂತಹ ಒಳಗಡೆ ಇರುವಂತಹ ಡೆಡ್ ಸೆಲ್ಸ್ಗಳು ಹೊರಗಡೆ ಬರಲ್ಲ. ಅದೇ ನೀವು ಕೈಯಿಂದ ನೀವು ಅಪ್ಲೈ ಮಾಡೋದ್ರಿಂದ ಒಳಗಡೆ ಇರುವಂತಹ ಅದೇ ಪಿಂಪಲ್ಸ್ಗಳು ಅದು ಇದು ಇರುತ್ತೆ, ಬ್ಲ್ಯಾಕ್ ಹೆಡ್ಸ್ಗಳೆಲ್ಲ ಇರುತ್ತಲ್ವ, ಮತ್ತು ಕಪ್ಪು ಕಲೆಗಳೆಲ್ಲ ಇರುತ್ತಲ್ವ, ಅದೆಲ್ಲ ಸಹ ರಿಮೂವ್ ಆಗುತ್ತೆ. ಅಂದರೆ ನಾವು ನಮ್ಮ ಕೈಯಿಂದ ಅಪ್ಲೈ ಮಾಡೋದ್ರಿಂದ, ಅಂದರೆ ಹೀಗೆ ಫೋರ್ಸ್ ಆಗಿ ಹೀಗೆ ಅಪ್ಲೈ ಮಾಡೋದ್ರಿಂದ ಅದೆಲ್ಲವೂ ಸಹ ರಿಮೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಕೈಯಿಂದನೇ ನೀವು ಸ್ವಲ್ಪ ಇದನ್ನ ಹಾಕ್ಕೊಂಡು ಮಸಾಜ್ ಮಾಡಿ ನಂತರ ಈ ಪ್ಯಾಕ್ನ ನಿಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ಹಾಕ್ಕೊಂಡು ನೆಕ್ಸ್ಟ್ ನೀವು ಒಂದು 20 ನಿಮಿಷ ಬಿಟ್ಟು ಇದನ್ನ ವಾಶ್ ಮಾಡ್ಕೊಳ್ಳೋದ್ರಿಂದ ನೀವು ಒಂದು ಒಳ್ಳೆಯ ರಿಸಲ್ಟ್ನೇ ನೋಡ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಯಾಕೆ ಅಂತ ಹೇಳಿದ್ರೆ ಈ ಬಿಸಿಲಲ್ಲಿ ಮುಖ ಎಲ್ಲ ಹೊರಗಡೆ ಓಡಾಡ್ತಾ ಮುಖ ಎಲ್ಲ ಡಲ್ ಆಗಿಬಿಟ್ಟಿರುತ್ತೆ, ಕಪ್ಪು ಆಗಿಬಿಟ್ಟಿರ್ತೀವಲ್ವಾ, ಮತ್ತು ಸಣ್ಣ ಟ್ಯಾನ್ ಆಗಿರುತ್ತೆ. ಈ ಟ್ಯಾನ್ ಎಲ್ಲ ರಿಮೂವ್ ಮಾಡುವಂತಹ ಒಂದು ಒಳ್ಳೆಯ ಮನೆ ಮದ್ದು ಇದು ಅಂತಲೇ ಸಹ ನಾನು ಹೇಳ್ಬೋದು ಫ್ರೆಂಡ್ಸ್. ನಾನು ಪ್ರತಿಯೊಂದನ್ನು ಸಹ ನಾನು ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ನೇ ತಿಳ್ಕೊಂಡೆ ನಾನು ನಿಮಗೆ ಇದನ್ನ ಅಪ್ಲೈ ಮಾಡಿ ನಾನು ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡಿ ತೋರಿಸ್ತಾ ಇರೋದು. ದಯವಿಟ್ಟು ಇದನ್ನ ಯೂಸ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಯಾರು ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲೂ ಸ್ಕಿಪ್ ಮಾಡ್ದೇ ಕೊನೆ ತನಕ ದಯವಿಟ್ಟು ನೋಡಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಹಾಗಾದರೆ ಇನ್ನೊಂದು ಹೊಸದಾದಂತಹ ಒಂದು ಸೂಪರ್ ಆದಂತಹ ಒಂದು ಒಳ್ಳೆಯ ರೆಮಿಡಿಯೊಂದಿಗೆ ನಾನು ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.